ಇದೊಂದು ಅಪರೂಪದ ಕಾಯ್ದೆ. ಇದು ಸರ್ಕಾರದ ಒಂದು ವಿಶೇಷವಾದಂತ ಕ್ರಿಯೆ. ನಿಮ್ಮ ಬದುಕಿನಲ್ಲಿ ಒಂದು ಶಕ್ತಿ ನಮ್ಮ ಸರ್ಕಾರ ಒಬ್ಬ ಯಾರ ಮಕ್ಕಳಿಗೆ ಯಾರು ಕೂಡ ಕೇಳ್ಕೊಂಡು ಬಯಸ್ಕೊಂಡಂತ ಕಾಯ್ದೆ. ಈ ಪ್ರಕೃತಿಯ ನಿಯಮ. ನಾವೇನು ಮಾಡಕ್ಕಾಗಲ್ಲ. ತಂದೆ ತಾಯಿ ತಪ್ಪಿಲ್ಲ, ಮಕ್ಕಳಿಗೆ ತಪ್ಪಿಲ್ಲ. It's the law of nature. We have to accept it. So, ಕೃಷ್ಣ ನಮ್ಮ ಸುರೇಶ್ ಗುಂಡ್ರಾಜು ಇದನ್ನ ಈ ಯೋಜನೆ ಬಗ್ಗೆ, ಈ ಹಣ ಒದಗಿ ಬಗ್ಗೆ ಒಂದು ತಿಂಗಳಿಗೆ ಒಂದು ಇಂಜೆಕ್ಷನ್ ಕೊಡಬೇಕು. ವರ್ಷಕ್ಕೆ ಸುಮಾರು ಎಷ್ಟು 5 ಲಕ್ಷ ಖರ್ಚಾಗ್ತದೆ ಒಂದು ಪೇಷಂಟ್. ಆಗ್ಲಿ ಚಿಂತೆ ಇಲ್ಲ. ಯಾರು ಕಾನ್ಫಿಡೆನ್ಸ್ ಲೆವೆಲ್ನ ಕಳ್ಕೋಬಾರ್ದು. ಈ ರೋಗ ಬಂತು ಅಂತ ತಕ್ಷಣ ನಮ್ಗೆ ಏನು ಮಾಡಕ್ ಆಗುದಿಲ್ಲ ಅನ್ನುವಂಥ ಭಾವನೆ ಬರಬಾರ್ದು. ಅದಕ್ಕೆ ಎಷ್ಟೇ ಆಗಲಿ ಸರ್ಕಾರ ಈ ಮಕ್ಕಳ ಜೊತೆಲಿ, ಈ ತಂದೆ ತಾಯಿ ಜೊತೆಲಿ ಎಲ್ಲರ ಕೇಳಿದ ಶಕ್ತಿ, ಎಲ್ಲರ ಕೆಲವು ಶಕ್ತಿ ಇಲ್ಲ, ಫೈನಾನ್ಷಿಯಲಿ ಸ್ಟ್ರೆಂತ್ ತೊಂದರೆ ಆದಾಗ ನಾವು ಯಾರ ಪರಿಸ್ಥಿತಿ ಏನು ಅಂತ ನಾನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ಸರ್ಕಾರನೇ ಭಾಗಿಯಾಗಬೇಕು ಅಂತ ಹೇಳಿ ಇವತ್ತು ಈ ತೀರ್ಮಾನವನ್ನ ದಿನೇಶ್ ಅವರು ಸಂಪುಟದ ಮುಂದೆ ಇಟ್ಟು ನಮ್ಮ ಸರ್ಕಾರ ಇಡೀ ದೇಶದಲ್ಲಿ ಯಾವ ಸರ್ಕಾರ ಮಾಡ್ತದೋ ಬಿಡುತ್ತೋ ಕರ್ನಾಟಕ ಸರ್ಕಾರ ಶುಡ್ ಲೀಡ್ ಇಟ್ ಅಂಡ್ ಹೆಲ್ಪ್ ಇಟ್ ಅಂತ ಹೇಳಿ ತೀರ್ಮಾನ ಮಾಡಿ ದಿನೇಶ್ಗೇನು ಹೋಗಬೇಕು ಅಂತ ಈ ಕಡೆಗೂ ಮಾತಾಡ್ತೀನಿ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್, ನಾನು ಸುದ್ದಿನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅನುಭವ ಇದೆ. ನಮ್ಮ ಕರ್ನಾಟಕ ಲೀಡರ್ಸ್ ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ದೇಶಕ್ಕೆ, ಯಾವ ಅಮೆರಿಕ ಹೋಗಿ, ಯುರೋಪ್ ಹೋಗಿ, ಆಸ್ಟ್ರೇಲಿಯಾ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗಿ, ಎಲ್ಲಿ ಹೋದ್ರು ಕೂಡ ನಮ್ಮ ಡಾಕ್ಟರ್ಸ್ ಎಕ್ಸೆಲಿಂಗ್ ವೆರಿ ವೆಲ್. ಏನೋ ಯೂನಿವರ್ಸಿಟಿಗೆ ಅವರು ಫಾರಿನರ್ಸ್ ಇರ್ಬೋದು, ಎಲ್ಲ ನಾಲೆಜು ಮ್ಯಾನ್ ಪವರ್ ಎಲ್ಲ ಕೂಡ ನಮ್ಮ ಡಾಕ್ಟರ್ಸ್ ಎಲ್ಲರೂ ಕಾಣ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ 13,940 ಡಾಕ್ಟರ್ಸ್ ಪ್ರತಿ ವರ್ಷಗಳು ನಾವು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ತಯಾರು ಮಾಡ್ತೀವಿ. ಅದಲ್ಲದೆ ಕೋರ್ಸ್ ಡಾಕ್ಟರ್ ಜನರಲ್ ಅಂಡರ್ ಗ್ರಾಜುಯೇಟ್ ಗ್ರಾಜುಯೇಷನ್ಸ್ ಆಗಿದೆ. ಪೋಸ್ಟ್ ಗ್ರಾಜುಯೇಷನ್ ಅನ್ನು ಕೂಡ ಸುಮಾರು 3,000ಕ್ಕೂ ಹೆಚ್ಚು ಡಾಕ್ಟರ್ಸ್ ತಯಾರು ಮಾಡ್ತೀವಿ. ಇಡೀ ದೇಶದಲ್ಲಿ 70 ಮೆಡಿಕಲ್ ಕಾಲೇಜ್ ಎಲ್ಲಿದೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಗವರ್ಮೆಂಟ್ ಕಾಲೇಜ್ ಎಲ್ಲಿದೆ ಅಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ನರ್ಸಸ್ more than 1 lakh paramedical staff ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಉತ್ಪಾದನೆ. ಇಲ್ಲಿ ಕೃಷ್ಣ ಗೌರ್ಮೆಂಟ್ ಅಲ್ಲಿ ನಾಲ್ಕೇ ಅದನ್ನ ಪರ್ಮಿಷನ್ ಕೊಡುವಂತ ಒಂದು ಸಬ್ ಕಮಿಟಿ ಚೇರ್ಮನ್ ಮಾಡಿದ್ದೀವಿ. ನಾನು ವೆರಿ ಲಿಬರಲ್, ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಈಗ ಟ್ರಫಿಕ್ ಹೋಗ್ತಾರೆ. ಇವತ್ತು ಕೂಡ ಅಸ್ಸಾಂ, ಕೇರಳ ಎಲ್ಲ ಕಡೆಯಿಂದ ಕೂಡ ಇಲ್ಲಿ ಬಂದು ನರ್ಸಿಂಗ್ ಟ್ರೈನಿಂಗ್, ಪ್ಯಾರಾಮೆಡಿಕಲ್ ಟ್ರೈನಿಂಗ್ ತೆಗೆದುಕೊಂಡು ಫಾರ್ಮಸಿ ಟ್ರೈನಿಂಗ್ ತೆಗೆದುಕೊಂಡು ಹೋಗಿ ವಿದೇಶದಲ್ಲೆಲ್ಲ ಕೂಡ ಇವತ್ತು ಕೆಲಸ ಮಾಡ್ತಾರೆ, ಅವರು ಬದುಕ್ತಾ ಇದ್ದಾರೆ. ಸದ್ಯ ಮಾನವನ ಸೇವೆ ನಮ್ಮ ಸರ್ಕಾರದ ಒಂದು ದೊಡ್ಡ ಕಮಿಟ್ಮೆಂಟ್ ಇದೆ. ಸೊ ಅದಕ್ಕೆ ತಾವೆಲ್ಲ ಈ ಕಾಯಿಲೆ ಬಂತು ಅಂತೇಳಿ ನೀವು ಕಾನ್ಫಿಡೆನ್ಸ್ ಕಳ್ಕೋಬಾರ್ದು. ಮಕ್ಕಳು ಕೂಡ ಈಗ ಅವರು ಪದ್ಮಶ್ರೀ ಪಡೆದಂತ ಡಾಕ್ಟರ್ ನಮ್ಮ ಅವ್ರ ಪೇರೆಂಟ್ಸ್ ಹೇಳಿದಂತೆ ಅವ್ರಿಗೆ ಯಾರು ಮನೆಯಲ್ಲಿ ಬಂದಾಗ, ಅವ್ರ ಡಾಕ್ಟರ್ಗೆ ಯಾರು ಮನೆಯಲ್ಲಿ ಬಂದಾಗ ಈ ಡಾಕ್ಟರ್ ಆಗ್ಬೇಕು ಅಂತ. ಈ ವಾಸ್ ಆಲ್ಸೋ ಪೇಷಂಟ್. ಯಾರಿಗಾದ್ರೂ ಅವರು ಪೇಷಂಟ್ ಇದ್ರು. ಈಗ ಸರ್ವೈಡ್ ಅಂಡ್ ಈಸ್ ಟ್ರೈಂಗ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದಿ ಸೊಸೈಟಿ. ಸೊ
ನನಗೆ ನೀವು ಯೂಸ್ ದಿ ಕಾನ್ಫಿಡೆನ್ಸ್. ಚಿಕ್ಕ ಮಗಳಿಗೂ ಹೇಳ್ತಾ ಇದ್ದೀನಿ, ಎನಿಥಿಂಗ್. ನೀವು ಶಿವಕುಮಾರ್ ಆಗ್ಬೋದು, ನೀವು ದಿನೇಶ್ ಗುಂಡೂರಾವ್ ಆಗ್ಬೋದು, ನೀವು ಆಳ್ದ ನಮ್ಮ ಐಎಸ್ ಆಫೀಸರ್ ಆಗ್ಬೋದು. ನಥಿಂಗ್ ಈಸ್ ಇಂಪಾಸಿಬಲ್. ಬಟ್ ನೀವು ಕಾನ್ಫಿಡೆನ್ಸ್ ಹಾಕಬಾರ್ದು. ನಾನು ಹಿಂದೆ ಅನೇಕ ಸಂದರ್ಭ ಒಂದು ಮಾತು ಹೇಳಿದ್ದೀನಿ, ದೇವರು ವರನ್ನು ಕೊಡೋದಿಲ್ಲ, ಶಾಪನ್ನು ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ನನಗೆ ಐ ಆಮ್ ವೆರಿ ಪ್ರೌಡ್ ಆಫ್ ದಿನೇಶ್ ಅಂಡ್ ಟೀಮ್. ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಒಂದು ದೊಡ್ಡ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ನೀವು ಎತ್ತಿನ ನಮ್ಗೆ ಚಪ್ಪಾಳೆ ಹೊಡಿಬೇಡಿ. ಮತ್ತೆ ಈ ಸರ್ಕಾರ ಇಂಥ ಸರ್ಕಾರ ಬರಬೇಕು ಅಂತೇಳಿ ನೀವೆಲ್ಲ ಬಯಸಿ ಈ ಸರ್ಕಾರ ತೆಗೆದುಕೊಂಡು ಬನ್ನಿ. ಆಗ ಇನ್ನ ಹೆಚ್ಚಿಗೆ ನಿಮ್ಗೆ ಸರಿ ನನಗೆ ನಾವೆಲ್ಲದರಲ್ಲೂ ಕೂಡ ಬಹಳ ಮುಂದಿದ್ದೇವೆ. ಈಗ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಯಾವುದೇ ಫೀಲ್ಡ್ ಅಂತ ತಿಳ್ಕೊಳ್ಳಿ. ಈಗ ನಮ್ಮಲ್ಲಿ ಇಂಜಿನಿಯರ್ಸ್ ಎಲ್ಲ ನೀವು ಲೆಕ್ಕ ಹಾಕಿದ್ರೆ ನಾನೆಲ್ಲೋ ಮೊನ್ನೆ ದಾವಸ್ಗೆ ಹೋಗಿದ್ದೆ. ಎಷ್ಟೋ ಜನ ದೊಡ್ಡ ದೊಡ್ಡವರನ್ನ ಇಡೀ ಪ್ರಪಂಚದ ಜನ ಎಲ್ಲ ಬಂದು ನನ್ನ ಭೇಟಿ ಮಾಡಕ್ಕೆ, ನನ್ನ ಭೇಟಿ ಮಾಡಕ್ಕೆ ನಾನು ಯಾವ್ದು ಸೈನ್ ಹಾಕ್ಲಿಲ್ಲ. ಬನ್ನಿ ಅಲ್ಲಿಗೆ ಬಂದು ಸೈನ್ ಹಾಕ್ತೀನಿ. ಯಾಕಂದ್ರೆ ದಿ ಟ್ಯಾಲೆಂಟ್ ಪೂಲ್ ವಾಟ್ ಯು ಹ್ಯಾವ್ ಇನ್ ಬ್ಯಾಂಗ್ಳೂರ್, ವಾಟ್ ಯು ಹ್ಯಾವ್ ಇನ್ ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ನಮ್ಮ ಮಕ್ಕಳು, ಶಾಲೆಗಳ ಮಕ್ಕಳು, ಈ ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಟ್ರಾನ್ಸ್ಫಾರ್ಮೇಶನ್, ಚಿಕ್ಕ ಮಕ್ಕಳು ಕೂಡ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹೋಗಿ, ಪ್ರೈವೇಟ್ ಸ್ಕೂಲ್ ಎಲ್ಲ ಹೋಗಿ, ಎಲ್ಲರೂ ಕೂಡ ಬಹಳ ಕೆಪಾಬಿಲಿಟಿ ಇದೆ. ಸೊ ಅದರಿಂದ ನೀವೆಲ್ಲ ಬಹಳ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗಿ. ನಮ್ಮ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇವೆಲ್ಲ ಕೂಡ ಬಹಳ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಹಳ ಚೆನ್ನಾಗಿ, ಬಹಳ ಪ್ರೋಗ್ರೆಸಿವ್ ಆಗಿ. ಎಷ್ಟು ನಮ್ಮ ಸರ್ಕಾರ ಕೂಡ ಬಜೆಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಾದ್ರು ಡಿಮ್ಯಾಂಡ್ ಇದ್ರು ಅಂತಂದ್ರೆ ವಿ ನೆವರ್ ಕಾಂಪ್ರಮೈಸ್. ನಾವು ಯಾವ್ದಕ್ಕೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿಲ್ಲ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಹೆಚ್ಚು ಕಮ್ಮಿ 5,000 ರೂಪಾಯಿ ಅಷ್ಟು ನಮ್ಮ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್ 200 ಯೂನಿಟ್ ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಸರ್ಕಾರದ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೋಬಲ್ಲಿ 10 ರೂಪಾಯಿ ಜಾಸ್ತಿ, 10 ರೂಪಾಯಿ ಇತ್ತು ಅಂತಂದ್ರೆ 100 ರೂಪಾಯಿ ಕೊಡಕ್ ಮೊದಲು ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಒಂದು ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಅದರಿಂದ ನೀವೆಲ್ಲ ಕೂಡ ಇವತ್ತು ಇದೊಂದು ವಿನೂತನವಾದಂತ ಕಾಯಿಲೆ ಏನಪ್ಪಾ, ನಮ್ಗೆ 50,000, 5 ಲಕ್ಷ ಪ್ರತಿ ತಿಂಗಳು ಕಟ್ಬೇಕು, ಇವೆಲ್ಲ 1 ತಿಂಗಳಿಗೆ ಒಂದ್ಸತಿ. ಪಾಪ ಮಕ್ಕಳಿಗೆ ಎಲ್ಲಿ ಇದು ಬರ್ತದೆ, ಕಷ್ಟ ಈಚೆ ಬಂತು ಅಂದ ತಕ್ಷಣ ಸೊ ಪೇರೆಂಟ್ಗೂ ಗಾಬರಿ ಆಗ್ಬಿಡ್ತಾರೆ, ಮಕ್ಕಳು ಗಾಬರಿ ಆಗ್ತಾರೆ. ಅಕ್ಕಪಕ್ಕ ಇರುವಂತ ಮಕ್ಕಳುಗಳು ಬೇರೆ ಕೂಡ ನಮ್ಮನ್ನ ಬಹಳ ವಿಪರೀತ ರೀತಿಯಲ್ಲಿ ನೋಡ್ತಾರೆ. ಈ ಹ್ಯಾಂಡಿಕ್ಯಾಪ್ಸ್ ಏನ್ ಮಾಡ್ತೀವಿ, ಯಾರು ತಪ್ಪು ಅಂತ ಹೇಳ್ತಾರೆ. ಸೊ ಅಲ್ಟಿಮೇಟ್ಲಿ ಇಟ್ ಇಸ್ ದಿ ಲಾ ಆಫ್ ನೇಚರ್. ಅದರಿಂದ ನಾವೆಲ್ಲ ದೇವರಿಗೆ ಕೆಲಸ ಮಾಡ್ಕೊಂಡು ಹೋಗಿ ಮನುಷ್ಯ ಆರೋಗ್ಯ ಇದ್ದಾಗ ಎಲ್ಲ ತರದ ಸ್ವಾತಂತ್ರ್ಯನು ಬರ್ತದೆ. ಈ ಜ್ಯೋತಿ ಬೆಳೆಸ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಒಂದು ಸುಮಾರು ಇದನ್ನ ಹಾಕಿದ್ರು, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ತನ್ನ ಸಂಪದ. ಅಂದ್ರೆ ಈ ಶುಭವಾಗ್ಲಿ, ಆರೋಗ್ಯವಾಗ್ಲಿ ಅಂತೇಳಿ ಹಂಗೆ ನಾನು ಮತ್ತೆ ಎಲ್ಲರೂ ಕೂಡ ನಮ್ಮ ಮಕ್ಕಳೆಲ್ಲ ಸೇರಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ತನ್ನ ಸಂಪದ, ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶ ನಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ, ಆರೋಗ್ಯವಂತಾಗ್ಲಿ, ಜ್ಞಾನವಂತವಾಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ಇಡೀ ಸರ್ಕಾರ, ನಮ್ ಸರ್ಕಾರ, ಇದು ನಮ್ ಸರ್ಕಾರ, ನಿಮ್ ಸರ್ಕಾರ ನಿಮ್ ಜೊತೆಲಿ ಯಾವಾಗಲೂ ಕೂಡ ಇರ್ತದೆ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ನಮ್ಮ ಎನಿ ಟೈಮ್ ಯು ಶುಡ್ ನಾಟ್ ಲೂಸ್ ಕಾನ್ಫಿಡೆನ್ಸ್. ಇನ್ ಎವ್ರಿ ಸೆಕ್ಷನ್ ದೇರ್ ಇಸ್ ಎ ಗವರ್ಮೆಂಟ್. ಯಾರಿರ್ಲಿ ಇರ್ತೇವೆ, ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆ ಎಲ್ಲ ವರ್ಗದಲ್ಲೂ ಕೂಡ ಇರ್ತದೆ. ಆತ್ಮವಿಶ್ವಾಸ ಬೆಳೆಸ್ಕೊಂಡು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.